ಪಾಕ್ನಿಂದ ಮತ್ತೆ ಕದನ ವಿರಾಮ ಉಲ್ಲಂಘನೆ, 5 ಭಾರತೀಯ ಯೋಧರ ದಾರುಣ ಹತ್ಯೆ, ಪಾಕಿಸ್ತಾನದ ವಿರುದ್ಧ ದೇಶಾದ್ಯಂತ ರೋಷ ಆವೇಶ. ಉಪಚುನಾವಣೆಗೆ ಒಂದಾದ ಹಳೆಯ ದೋಸ್ತಿಗಳು, ಬೆಂಗಳೂರು ಗ್ರಾಮಾಂತರದಲ್ಲಿ ಜೆಡಿಎಸ್ ಬಿಜೆಪಿ ಮೈತ್ರಿ, ಹೊಂದಾಣಿಕೆ ಇದ್ದರೂ ಇಲ್ಲ ಅಂತಾರೆ ಕುಮಾರಸ್ವಾಮಿ. ಎಲೆಕ್ಷನ್ಗೂ ಮುನ್ನವೇ ಮಂಡ್ಯ ಜಿಲ್ಲಾ ಕಾಂಗ್ರೆಸ್ನಲ್ಲಿ ಭಿನ್ನಮತ ಸ್ಫೋಟ, ವಿವೇಕಾನಂದ ಸುರೇಶ್ ಗೌಡ ಮಧ್ಯೆ ಮಾತಿನ ಚಕಮಕಿ, ಸಚಿವ ಅಂಬರೀಶ್ ಎದುರಲ್ಲಿ ನಡೆಯಿತು ಜಟಾಪಟಿ. ಕುಸಿದ ಕಲ್ಯಾಣ ಮಂಟಪದಡಿ ಹಿಂದೂ ಶವಗಳಿಗಾಗಿ ಶೋಧ, ಇನ್ನೂ ಪತ್ತೆಯಾಗಿಲ್ಲ ಕಟ್ಟಡದ ಮಾಲೀಕ, ಬಂಡೇಮಠ ಸ್ವಾಮೀಜಿ ಬೆನ್ನಿಗೆ ನಿಂತ ಸೋಮಣ್ಣ. ಕಾಳಿ ಅವತಾರದಲ್ಲಿ ಜಯಮ್ಮನ ಮಗ, ಬ್ಲ್ಯಾಕ್ ಕೋಬ್ರಾಗೆ ಭಯಾನಕ ಅನುಭವ, ಸಂಕಷ್ಟ ಪರಿಹಾರಕ್ಕಾಗಿ ದುನಿಯಾ ವಿಜಿ ಪ್ರತ್ಯಂಗಿರಾ ಹೋಮ. ನ್ಯೂಸ್ ಅವರಿಗೆ ಸ್ವಾಗತ. ನಾನು ಲಕ್ಷ್ಮಣ್ ಹೂಗಾರ್. ಪಾಕಿನಿಂದ ಮತ್ತೊಮ್ಮೆ ಕದನ ವಿರಾಮದ ಉಲ್ಲಂಘನೆ ಆಗಿದೆ. ಹೇಳಿ ಪಾಕಿಸ್ತಾನ ಭಾರತದ ಯೋಧರನ್ನು ಹತ್ಯೆ ಮಾಡಿದೆ. 5 ಯೋಧರನ್ನು ಹತ್ಯೆ ಮಾಡುವ ಮೂಲಕ ಮತ್ತೊಮ್ಮೆ ಶಾಂತಿ ವಿರಾಮಕ್ಕೆ ಅದು ಕೈ ಹಾಕಿದೆ. ಕಾಲು ಕೆದರಿ ಜಗಳಕ್ಕೆ ಮುಂದಾಗಿದೆ. ಈ ವಿಚಾರ ಈಗಾಗಲೇ ಇಡೀ ದೇಶಾದ್ಯಂತ ಚರ್ಚೆಗೆ ವ್ಯಾಪಕ ವಿರೋಧ ಕಾರಣವಾಗಿದೆ. ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲೂ ಕೂಡ ಈ ವಿಚಾರ ದೊಡ್ಡ ಮಟ್ಟದ ಚರ್ಚೆಗೆ ನಾಂದಿ ಹಾಡಿದೆ. ಜೊತೆಗೇ ರಾಜ್ಯ ರಾಜಕಾರಣದಲ್ಲೂ ಕೂಡ ಯಾರು ಶತ್ರುಗಳಾಗಿದ್ದರೂ ಮತ್ತೆ ಮಿತ್ರ ಆಗುವಂಥ ಲಕ್ಷಣ ಕಂಡುಬರ್ತಾ ಇದ್ದಾವೆ. JDS ಮತ್ತು BJP ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಲ್ಲಿ ಒಂದು ರೀತಿ ದೋಸ್ತಿಗಳನ್ನಾಗಿ ಮಾಡಿಕೊಂಡಿದೆ. ಮತ್ತೊಂದು ಕಡೆ ಮಂಡ್ಯ ಉಪಚುನಾವಣೆ ಕದನ ಕಾವೇರ್ತಾ ಇದೆ. ಅಲ್ಲೂ ಕೂಡ ಕಾಂಗ್ರೆಸ್ನಲ್ಲಿ ಭಿನ್ನಮತ ಸ್ಫೋಟ ಆಗಿದೆ. ಈ ಎಲ್ಲ ಸುದ್ದಿಗಳ ಜೊತೆಗೆ ನಾನು ಪ್ರಮುಖವಾಗಿ ಪಾಕಿಸ್ತಾನ ಯಾವ ರೀತಿ ಗಡಿ ನಿಯಂತ್ರಣ ರೇಖೆಯನ್ನು ದಾಟಿ ಭಾರತದ ನೆಲದಲ್ಲಿ ಭಾರತ 5 ಯೋಧರನ್ನು ಹತ್ಯೆ ಮಾಡಿದೆ, ಆ ವಿಷಯದ ಬಗ್ಗೆ ಚರ್ಚೆ ಮಾಡ್ತೀನಿ. ಮೊದಲಿಗೆ ರಾಜ್ಯದಲ್ಲಿ ನಡೀತಾ ಇರತಕ್ಕಂಥ 2 ಲೋಕಸಭಾ ಉಪಚುನಾವಣೆಯ ಒಂದು ಸುದ್ದಿ, JDS BJP ಮೈತ್ರಿ ಬಗ್ಗೆ ಒಂದು ಪ್ಯಾಕೇಜ್ ನೋಡ್ಕೊಂಬರೋಣ. ಕೊನೆಗೂ ಒಂದಾದ ಹಳೆಯ ದೋಸ್ತಿ, ಬೈ ಎಲೆಕ್ಷನ್ಗೆ JDS BJP ಮೈತ್ರಿ, ನಾಮಪತ್ರ ವಾಪಸ್ಗೆ ಬಿಜೆಪಿ ನಿರ್ಧಾರ. 2 ಕ್ಷೇತ್ರಗಳ ಲೋಕಸಭೆ ಉಪಚುನಾವಣೆ ರಂಗೇರತೊಡಗಿದೆ. JDS ಹಾಗೂ ಕಾಂಗ್ರೆಸ್ ಪಕ್ಷಗಳು ಅತ್ಯಂತ ಪ್ರತಿಷ್ಠೆಯಾಗಿ ಪರಿಗಣಿಸಿರುವ ಈ ಚುನಾವಣೆಯಲ್ಲಿ ಬಿಜೆಪಿ ನಾಮಪತ್ರ ವಾಪಸ್ ಪಡೆಯಲು ನಿರ್ಧರಿಸಿದೆ. ಹೌದು, ಈ ಮೂಲಕ ಚುನಾವಣೆಯಲ್ಲಿ JDSಗೆ ಬೆಂಬಲಿಸಲು ಬಿಜೆಪಿ ತೀರ್ಮಾನಿಸಿದೆ. 2 ದಿನಗಳ ಹಿಂದೆಯಷ್ಟೇ ಮಾಜಿ ಸಿಎಂ ಕುಮಾರಸ್ವಾಮಿ ಹಾಗೂ ಬಿಜೆಪಿ ಮುಖಂಡ ಆರ್ ಅಶೋಕ್ ನಡೆಸಿರುವ ಮಾತುಕತೆ ಫಲಪ್ರದವಾಗಿದೆ. ಇದಕ್ಕೆ ಪ್ರತಿಯಾಗಿ ವಿಧಾನ ಪರಿಷತ್ ಎಲೆಕ್ಷನ್ನಲ್ಲಿ ಬಿಜೆಪಿಗೆ JDS ಬೆಂಬಲ ನೀಡುತ್ತೆ ಎನ್ನಲಾಗಿದೆ. ಇದು ಕಾಂಗ್ರೆಸ್ ಗೆಲುವಿನ ಆಸೆಗೆ ಸ್ವಲ್ಪ ತಣ್ಣೀರೆರಚಿದೆ. ಈ ಚುನಾವಣೆಯನ್ನ ಪ್ರತಿಷ್ಠೆಯಾಗಿ ಸ್ವೀಕರಿಸಿದ JDS ಯಾವುದೇ ಪಕ್ಷದ ಜೊತೆ ಮೈತ್ರಿ ಮಾಡಿಕೊಳ್ಳುವುದಿಲ್ಲ ಎನ್ನುತ್ತಲೇ ತೆರೆಮರೆಯಲ್ಲಿ ಒಂದು ಪ್ರಯತ್ನ ನಡೆಸಿತು. ಇದೀಗ ಬಿಜೆಪಿ ಕಣದಿಂದ ಹಿಂದೆ ಸರಿಯುವುದು ಬಹುತೇಕ ಖಚಿತವಾಗಿದೆ. ನಾಳೆ ನಾಮಪತ್ರ ವಾಪಸ್ ಪಡೆಯಲು ಕೊನೆಯ ದಿನವಾಗಿದ್ದು ಮಧ್ಯಾಹ್ನದ ಹೊತ್ತಿಗೆ ಸ್ಪಷ್ಟ ಚಿತ್ರಣ ದೊರೆಯಲಿದೆ. ಆದರೂ ಕೂಡ JDS ನಾಯಕರು ಈ ಮೈತ್ರಿಯನ್ನ ಅಲ್ಲಗಳೆದಿದ್ದಾರೆ. ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ನಾವು ಕೂತಂಥ ದೃಶ್ಯಾವಳಿಯನ್ನು ಸೆರೆ ಹಿಡಿದು ಅದರ ಬಗ್ಗೆ ದೊಡ್ಡ ಮಟ್ಟದ ಪ್ರಚಾರ ಕೊಟ್ಟು ರೆಸಾರ್ಟ್ನಲ್ಲಿ BJP JDSನ ನಾಯಕರು ಇವತ್ತು ಒಪ್ಪಂದಗಳನ್ನು ಮಾಡ್ಕೊಳ್ಳಿಕ್ಕೆ ಸಭೆ ನಡೆಸ್ತಾ ಇದ್ದಾರೆ ಅಂತಕ್ಕಂಥ ವರದಿಯನ್ನು ಕೊಟ್ಟಿದ್ದಾರೆ. ಅದು ಸತ್ಯಕ್ಕೆ ದೂರವಾದಂಥ ಘಟನೆ. ಮೈತ್ರಿ ಕುರಿತು ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿರುವ JDS ಮುಖಂಡ HD ರೇವಣ್ಣ ಮೈತ್ರಿ ಪದದ ಅರ್ಥವೇ ಗೊತ್ತಿಲ್ಲ ಅಂತ ಹೇಳಿದ್ದಾರೆ. ಸರ್, ನನಗೆ ಇದು ಸರ್, ನನಗೊಂದು ನಿಮಿಷ ಯಾವ ನನಗೆ ಗೊತ್ತಿಲ್ಲ ಸರ್. ಅದೇನು ಕುಮಾರಣ್ಣವರು ದೇವೇಗೌಡರಿಗೆ ಗೊತ್ತೇ ಹೊರತು ಸರ್, ಮೈತ್ರಿ ಅನ್ನೋದೇನು ಅನ್ನೋ ಪದ ನಮಗೆ ಅಷ್ಟು ಡಿಕ್ಟೇಷನ್ ನಮಗೆ ಗೊತ್ತಾಗ್ತಿಲ್ಲ ಅದೇನು ಅಂತ ಹೇಳಿ. ಇನ್ನು 2 ಕ್ಷೇತ್ರದಲ್ಲಿ ಅಭ್ಯರ್ಥಿಗಳನ್ನ ನಿಲ್ಲಿಸದೆ KJP ಈ ಚುನಾವಣೆಯಲ್ಲಿ ತಟಸ್ಥವಾಗಿರಲು ನಿರ್ಧರಿಸಿದೆ. ಈ ವಿಷಯ ತಿಳಿಸಿದ KJP ಮುಖಂಡ ಧನಂಜಯ್ ಕುಮಾರ್, ಯಾರ ಜೊತೆಗೂ ನಾವು ಮೈತ್ರಿ ಮಾಡಿಕೊಳ್ಳುವುದಿಲ್ಲ, ತಟಸ್ಥವಾಗಿರುತ್ತೇವೆ ಅಂತ ಸ್ಪಷ್ಟಪಡಿಸಿದರು. ಸ್ಪರ್ಧಾ ಕಣದಲ್ಲಿರುವಂಥವರು ತಾವು ಹೇಳಿದ ಹಾಗೆ ಯಾವುದೋ ಹೊಂದಾಣಿಕೆ ಮಾತುಕತೆ ಇದರ ಬಗ್ಗೆ ಆಸಕ್ತಿಯನ್ನು ವಹಿಸುವಂಥದ್ದು ಸಹಜ.
KJPಗೆ ಸಂಬಂಧನೇ ಇಲ್ಲ. ನಾವು ಚುನಾವಣೆಯಲ್ಲಿ ಸ್ಪರ್ಧೆ ಮಾಡ್ತಾ ಇಲ್ಲ. ಹಾಗಾಗಿ ಯಾವುದೇ ರೀತಿಯ ಹೊಂದಾಣಿಕೆಯ ಬಗ್ಗೆನೂ ನಾವೇನು ಯೋಚನೆ ಮಾಡ್ತಾ ಇಲ್ಲ. ನಾಮಪತ್ರ ವಾಪಸ್ ಪಡೆಯಲು ಕೊನೆಯ ದಿನವಾದ ನಾಳೆ ಈ ಮೈತ್ರಿ ಕುತೂಹಲಕ್ಕೆ ತೆರೆ ಬೀಳಲಿದೆ. ವಿಧಾನ ಪರಿಷತ್ ಚುನಾವಣೆಯಲ್ಲಿ ಜೆಡಿಎಸ್ ಬೆಂಬಲ ಪಡೆಯುವ ದೃಷ್ಟಿಯಿಂದ ಈ ಚುನಾವಣೆಯಲ್ಲಿ ಬಿಜೆಪಿ ಕಣದಿಂದ ಹಿಂದೆ ಸರಿಯುವ ನಿರ್ಧಾರ ಮಾಡಿದೆ ಎನ್ನಲಾಗಿದೆ. ಏನೇ ಆಗಲಿ, ನಾಳೆ ಮಧ್ಯಾಹ್ನ ಎಲ್ಲಾ ಪ್ರಶ್ನೆಗಳಿಗೂ ಉತ್ತರ ಸಿಗಲಿದೆ. ಬ್ಯೂರೋ ರಿಪೋರ್ಟ್, ಸುವರ್ಣ ನ್ಯೂಸ್. ಸೊ ರಾಜಕಾರಣ ಅನ್ನುವಂಥದ್ದೇ ಒಂದು ರೀತಿ ಚದುರಂಗದ ಆಟ. ಇಲ್ಲಿ ಯಾರು ಕೈ ಹಿಡಿತಾರೆ, ಯಾರಿಗೆ ಕೈ ಕೊಡ್ತಾರೆ ಅನ್ನೋದು ಗೊತ್ತಾಗೋದಿಲ್ಲ. ಬಿಜೆಪಿಯನ್ನು ಹಿಗ್ಗಾಮುಗ್ಗ ಬೈತಾ ಇದ್ದಂಥ JDS ರಾಜ್ಯಾಧ್ಯಕ್ಷ ಕುಮಾರಸ್ವಾಮಿ ಈಗ ಬಿಜೆಪಿ ಜೊತೆ ಕೈ ಜೋಡಿಸ್ತಾರೋ ಇಲ್ಲೋ ಅನ್ನೋಂಥದ್ದಕ್ಕೆ ಬಹುತೇಕ ನಾಳೆ ಗೊತ್ತಾಗುತ್ತೆ. ಹಾಗೆ ಭಾರತೀಯ ಜನತಾ ಪಕ್ಷ ಕೂಡ ಕಾಂಗ್ರೆಸ್ನ ಸೋಲಿಸ್ತೀವಿ ಅನ್ನುವಂಥ ಮಾತನ್ನು ಹೇಳೋದ್ರ ಮೂಲಕ ಮತ್ತೆ JDS ಜೊತೆ ಕೈ ಜೋಡಿಸ್ಲಿಕ್ಕೆ ಮುಂದಾಗಿದೆ. ಇವೆಲ್ಲವೂ ನೋಡ್ತಾ ಇದ್ರೆ ಬಹುತೇಕ ಈ ಒಂದು ಹಂತದಲ್ಲಿ ಯಾರ ಜೊತೆಗಾದರೂ ಕೂಡ ಸ್ನೇಹ ಮಾಡ್ಬೋದು. ಇದ್ರ ಜೊತೆಗೆ ಇವತ್ತು ಮಂಡ್ಯ ಲೋಕಸಭಾ ಉಪಚುನಾವಣೆಯ ಕಣ ಕಾವೇರ್ತಾ ಇದೆ ಅಂತ ನಾನು ಮೊದಲೇ ಹೇಳಿದೆ. ಅಲ್ಲೂ ಕೂಡ ಕಾಂಗ್ರೆಸ್ ನಾಯಕರು ಇವತ್ತು ಪರಸ್ಪರವಾಗಿ ನಿಂದಿಸಿಕೊಂಡಿದ್ದಾರೆ. ಅಷ್ಟೇ ಅಲ್ಲ, ವೇದಿಕೆ ಮೇಲೇ ನಾಯಕರು, ಮಾಜಿ ಶಾಸಕರುಗಳು ಬೈದಾಡಿಕೊಂಡಿರ್ತಕ್ಕಂಥದ್ದು, ಪರಸ್ಪರ ಅವಾಚ್ಯ ಶಬ್ದಗಳಿಂದ ನಿಂದಿಸಿಕೊಂಡಿರ್ತಕ್ಕಂಥದ್ದು ನಾವು ನೋಡ್ಬೋದು. ಸೊ ಇದು ಮಂಡ್ಯದ ಅಮರಾವತಿ ಹೋಟೆಲ್ನಲ್ಲಿ ಜಿಲ್ಲೆಯ ಮಾಜಿ ಶಾಸಕರು, ಕಾರ್ಯಕರ್ತರು, ಮುಖಂಡರ ಸಭೆ ನಡೀತಾ ಇತ್ತು. ಇಲ್ಲಿ ಪರಸ್ಪರ ಸೋಲು ಗೆಲುವಿನ ಲೆಕ್ಕಾಚಾರ, ಹಿಂದೆ ವಿಧಾನಸಭಾ ಚುನಾವಣೆಯಲ್ಲಿ ಯಾರು ಬೆನ್ನಿಗೆ ಚೂರಿ ಹಾಕಿದ್ರು, ಯಾರು ಸೋತರು, ಸೋಲಿ ಕಾರಣಗಳನ್ನು ಚರ್ಚೆ ನಡೆಯುವ ಸಂದರ್ಭದಲ್ಲಿ ನಾಗಮಂಗಲ ಮಾಜಿ ಶಾಸಕ ಸುರೇಶ್ ಗೌಡ ಹಾಗೂ ಮತ್ತೊಬ್ಬ ಮಾಜಿ ಶಾಸಕ KB ಚಂದ್ರಶೇಖರ್ ಪಕ್ಷವೇ ನಮ್ಮನ್ನು ಸೋಲಿಸು, ಪಕ್ಷದಲ್ಲಿ ಇರ್ತಕ್ಕಂಥ ಬೆನ್ನಿಗೆ ಚೂರಿ ಹಾಕಿದ್ರು ಅಂತ ವಿಷಯ ಪ್ರಸ್ತಾಪ ಆಯಿತು. ಅಲ್ಲಿ ಪರಸ್ಪರ ನಾಯಕರುಗಳು ತಮ್ಮ ಏನು ಅವಾಚ್ಯ ಶಬ್ದಗಳ ಮೂಲಕ ಪರಸ್ಪರ ನಿಂದಿಸಿಕೊಂಡಿರ್ತಕ್ಕಂಥದ್ದು, ಬೈಗುಳುಗಳನ್ನು ಅಲ್ಲಿ ಯಥೇಚ್ಛವಾಗಿ ಬಳಕೆ ಮಾಡಿರ್ತಕ್ಕಂಥದ್ದು ಕೂಡ ನಾವು ನೋಡ್ಬೋದು. ಸೊ ಈ ಸಿನಿಮಾ ಸುದ್ದಿ ನೋಡೋದಾದರೆ ಜಯಮ್ಮನ ಮಗ ಚಿತ್ರದ ಶೂಟಿಂಗ್ ನಡೀತಾ ಇದೆ. ಇದರಲ್ಲಿ ದುನಿಯಾ ವಿಜಿ ಹೋಮ್ ಪ್ರೊಡಕ್ಷನ್ ತಯಾರಾಗ್ತಿರೋ ಈ ಚಿತ್ರ, ಇದರಲ್ಲಿ ವಿಶೇಷವಾಗಿ ಬ್ಲ್ಯಾಕ್ ಕೋಬ್ರಾ ಕಾಳಿ ಅವತಾರ ತಾಳಿರ್ತಕ್ಕಂಥ ದುನಿಯಾ ವಿಜಿ, ಇದರಲ್ಲಿ ಏನೇನಾಗಿದೆ, ಏನು ಅಪಾಯಗಳಿದಾವೆ, ಇದ್ರ ಬಗ್ಗೆ ಒಂದು ಪ್ರತ್ಯಂಗಿರ ಹೋಮವನ್ನು ಕೂಡ ದುನಿಯಾ ವಿಜಿ ಮಾಡ್ತಾ ಇದ್ದಾರೆ. ಆ ಸ್ಟೋರಿ ಕೂಡ ನೋಡ್ಕೊಂಬರೋಣ. ಕಾಳಿ ಅವತಾರದಲ್ಲಿ ಜಯಮ್ಮನ ಮಗ. ಬ್ಲ್ಯಾಕ್ ಕೋಬ್ರಾಗೆ ಭಯಾನಕ ಅನುಭವ. ಎಸ್, ಸ್ಯಾಂಡಲ್ವುಡ್ನ ಬ್ಲ್ಯಾಕ್ ಕೋಬ್ರಾ ದುನಿಯಾ ವಿಜಿ ಈಗ ಜಯಮ್ಮನ ಮಗನಕ ಅನುಭವ ಆಗಿದೆಯಂತೆ. ಕೆಟ್ಟ ಕನಸುಗಳಿಂದ ಬ್ಲ್ಯಾಕ್ ಕೋಬ್ರಾ ಕಂಗೆಟ್ಟಿದ್ದಾರೆ. ಇದೇ ಚಿತ್ರದ ಆರಂಭದ ವೇಳೆ ವಿಜಿ ಸಂಸಾರ ಕೂಡ ಗಜಿಬಿಜಿಯಾಗಿದೆ. ಪತ್ನಿಯ ಜೊತೆ ವಿರಸ ಹೊಂದಿ ಇನ್ನೂ ಕೋರ್ಟ್ಗೆ ಅಲೆದಾಡುವಂತಾಗಿದೆ. ಇದೆಲ್ಲದರಿಂದ ಪರಿಹಾರಕ್ಕಾಗಿ ದುನಿಯಾ ವಿಜಿ ದೇವರ ಮೊರೆ ಹೋಗಿದ್ದಾರೆ. ಪರಿಹಾರಕ್ಕಾಗಿ ಪ್ರತ್ಯಂಗಿರ ಹೋಮದ ಮೊರೆ. ಹೌದು, ಭಯಾನಕ ಅನುಭವಗಳ ಹಿನ್ನೆಲೆಯಲ್ಲಿ ವಿಜಿ ಪ್ರತ್ಯಂಗಿರ ಹೋಮ ಮಾಡಿಸಿದ್ರು. ಬೆಂಗಳೂರಿನ ಬಿನ್ನಿ ಮಿಲ್ ಬಳಿ ಇರೋ ಅಂಗಾಳ ಪರಮೇಶ್ವರಿ ದೇವಾಲಯದಲ್ಲಿ ದುನಿಯಾ ವಿಜಿ ಹೋಮ ಮಾಡಿಸ್ತಿದ್ದಾರೆ. ದುನಿಯಾ ವಿಜಿ ಬಂದು, ಅಮ್ಮ ನಾನು ಪ್ರತ್ಯಂಗಿರ ಹೋಮ ಮಾಡಬೇಕು, ಅದು ನಾಳೆ ಮಾಡೋದೇ ಮಾಡ್ತೀವಿ, ಅದ್ರ ಬಂದು ಪಾಲ್ಕೊಲ್ಲಪ್ಪ ಅಂದ. ಸರಿ ಅಮ್ಮ, ನಾನು ಈ ಥರ ಒಂದು ಜಯಮ್ಮನ ಮಗ ಅಂತ ಒಂದು ಪಿಕ್ಚರ್ ತೆಗೆದು ಅದು ನಾಳೆ ಪ್ಯಾಕೇಜ್ ಅದು ಅಮಾವಾಸ್ಯೆಯಲ್ಲಿ ಮಾಡಿದ್ದೆ, ಇಲ್ಲೇ ಅದನ್ನು ಕುಂಬಳಕಾಯಿ ಹೊಡಿಬೇಕು. ಸರಿ ಆಯಿತು, ಒಳ್ಳೇದು, ಮಾಡ್ಸೋಣ ಬಾಪ ಅಂತ. ಈಗ ಹುಷಾರಾಗಿ ಮಾಡಬೇಕು ಕೆಲಸನ. ಖಾಲಿ ಅನ್ನೋದು ಸಾಮಾನ್ಯ ಅಲ್ಲ, ಅದೆಲ್ಲ ಸುಮ್ಮನೆ ವೇಷ ಅಲ್ಲ, ಅದು ಪವರ್ಫುಲ್ ಅಂಥದ್ದು ಒಂದು ಭಯಂಕರ ಅಂಥದ್ದು. ಖಾಲಿ ಅಂದರೆ ಏನಿಲ್ಲ ಅಂತ ಅರ್ಥ ಅವಳು ಮುಂದೆ ಅಂಥ ಒಂದು ಇದು. ಅದನ್ನೇ ದೇವಿಯ ಅನುಗ್ರಹ ನನಗೆ ಕೊಟ್ಟಿದ್ದೆಲ್ಲ ಅದು ಮಾಡ್ತಾ ಇದ್ವಿ ಇವತ್ತು. ಹಂಗೆ ಮಾಡಿದ್ದೀನಮ್ಮ ಅಂತ. ಸರಿಮ್ಮ, ಮಾಡಿದ್ದೀನಿ ಅನ್ನೋದು. ಸರಿ, ಅದು ದೃಷ್ಟಿ ಆಗ್ಬೋದು ನಿನಗೆ, ಈ ಥರ ಹೋಮ ಆಗುತ್ತೆ, ಅದರಲ್ಲಿ ಬಂದು ಆ ಹೋಮದಲ್ಲಿ ಪಾಲ್ಕೊ, ನಿನಗೆ ಭಾರಿ ಒಳ್ಳೆಯದು, ಆ ಅಮ್ಮ ಅನುಗ್ರಹ ಇರಲಿ. ಏನೋ ಮಾಡಿಬಿಟ್ಟಿದ್ಯಾ, ಲಾಸ್ಟ್ ದಿನ ನಿನಗೆ ಪ್ಯಾಕೇಜ್ ಇದು ಪೂರ್ತಿ ಕ್ಲೋಸ್ ಹಾಕೋದು ಅಮ್ಮನ ಮುಂದೆ ಆಗಲಿ, ಒಳ್ಳೇದಾಗಲಿ ಅಂತ. ಪ್ರತ್ಯಂಗಿರ ಹೋಮದಲ್ಲಿ ಭಾಗಿಯಾಗಿ ಸಂಕಷ್ಟ ಪರಿಹಾರಕ್ಕೆ ಮೊರೆ ಇಟ್ಟರು. ಇದೇ ವೇಳೆ
ಕುಂಬಳಕಾಯಿ ಒಡೆಯುವ ಮೂಲಕ ಜಯಮ್ಮನ ಮಗ ಚಿತ್ರದ ಚಿತ್ರೀಕರಣಕ್ಕೂ ಮಂಗಳ ಹಾಡಲಾಯಿತು. ಬ್ಯೂರೋ ರಿಪೋರ್ಟ್, ಸುವರ್ಣ ನ್ಯೂಸ್. ಸೊ ಸಾಮಾನ್ಯವಾಗಿ ಪ್ರತ್ಯಂಗಿರ ಹೋಮ ಯಾರು ವೈರಿಗಳಿದ್ದಾರೆ, ಯಾರು ಕಾಟ ಕೊಡ್ತಾಯಿದ್ದಾರೆ ಅಂಥವ್ರು ನಿರ್ನಾಮಕ್ಕೆ ಮಾಡುವಂಥ ಹೋಮ ಅನ್ನುವಂಥದ್ದು. ಆದರೆ ಇಲ್ಲಿ ಏನು ಕಾಟ ಕೊಡ್ತಾ ಇದ್ರೆ ಗೊತ್ತಿಲ್ಲ. ಒಂದಂತೂ ಸ್ಪಷ್ಟ, ಒಬ್ಬ ಸಿನಿಮಾ ನಟನಾಗಿ ಪ್ರತ್ಯಂಗಿರ ಹೋಮದ ಮೊರೆ ಹೋಗಿದ್ದಾರಂತೂ ನಿಜಕ್ಕೂ ಕೂಡ ಅಚ್ಚರಿ ಆಗುತ್ತೆ. ಆದರೆ ಅವರವರ ಜೀವನ ಶೈಲಿ ಅವರವ್ರಿಗೆ ಬೇಕಾದ್ದು ಮಾಡ್ಕೊಳ್ತಾರೆ. ಆದರೆ ಇವತ್ತು ಭಾರತದ ನೆಲದಲ್ಲೇ ಇವತ್ತು ಪಾಕಿಸ್ತಾನದ ಏನು ಯೋಧರು 5 ಜವಾನರನ್ನು ಹತ್ಯೆ ಮಾಡಿರ್ತಕ್ಕಂಥದ್ದು ಇಡೀ ದೇಶವೇ ನಾಚಿಕೆ ಪಡುವಂಥದ್ದು. ಅಷ್ಟೇ ಅಲ್ಲ, ಕೇಂದ್ರ ಸರ್ಕಾರ ಮತ್ತು ಪ್ರಧಾನಮಂತ್ರಿಗಳು ಹಾಗೆ ರಕ್ಷಣಾ ಸಚಿವರು ಕೂಡ ನಾಚಿಕೆ ಪಡುವಂಥದ್ದು. ಯಾಕೆ ಪದೇ ಪದೇ ಈ ರೀತಿ ದಾಳಿ ಆದರೂ ಕೂಡ ಭಾರತ ಕೈ ಕಟ್ಟಿಕೊಳ್ತಾ ಇದೆ ಅನ್ನುವಂಥ ಪ್ರಶ್ನೆ ಕಾಡುತ್ತೆ. ಇದ್ರ ಬಗ್ಗೆ ಚರ್ಚೆ ಮಾಡಲಿಕ್ಕೆ ನಮ್ಮ ಸ್ಟುಡಿಯೋದಲ್ಲಿ ಹಲವು ಗಣ್ಯರಿದ್ದಾರೆ. ಹಾಗೆಯೇ ಹುಬ್ಬಳ್ಳಿಯಿಂದ ಕೂಡ ಗಣ್ಯರು ಭಾಗಿಯಾಗ್ತಾರೆ. ಅದಕ್ಕಿಂತ ಮೊದಲು ಒಂದು ಬ್ರೇಕ್.